ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೈನಲ್ ಇಯರಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕೆಮಿಸ್ಟ್ರಿನಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತ. ಪೇಪರ್ 1ಅಲ್ಲೂ ನಿಮಗೆ 4 ಯೂನಿಟ್ ಇರುತ್ತೆ. ಅದರಲ್ಲಿ ಮೂರನೇ ಯೂನಿಟ್ದು ಫೇಸ್ ರೂಲ್ ಅಂತ ಒಂದು ಸಬ್ ಟಾಪಿಕ್ ಬರುತ್ತೆ, 2 ಟಾಪಿಕ್ ಬರುತ್ತೆ ಯೂನಿಟ್ 3ನಲ್ಲಿ. ಅದರದ್ದು 2ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ 1 ಕಾಂಪೊನೆಂಟ್ ಸಿಸ್ಟಮ್, ನಿಮ್ಮ ಸಿಲೆಬಸ್ ಪ್ರಕಾರ 2 1 ಕಾಂಪೊನೆಂಟ್ ಸಿಸ್ಟಮ್ ಇಟ್ಟಿದ್ದಾರೆ, ಒಂದು ಸಲ್ಫರು ಮತ್ತು ಒಂದು ವಾಟರು. ಅದನ್ನು ಇವತ್ತು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಹಾಗಾದರೆ ಫೇಸ್ ಡಯಾಗ್ರಾಮ್ ಅಂದರೆ ಏನು? ಫೇಸ್ ಡಯಾಗ್ರಾಮ್ ಅಂದರೆ ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದಿ ಫೇಸ್ ಈಕ್ವಿಲಿಬ್ರಿಯಂ. ಫೇಸ್ ಈಕ್ವಿಲಿಬ್ರಿಯಮ್ದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆರ್ ಇನ್ ದಿ ಫಾರ್ಮ್ ಆಫ್ ಎ ಚಾರ್ಟ್ ರೆಪ್ರೆಸೆಂಟ್ ಮಾಡ್ತೀವಲ್ಲ, ಅದಕ್ಕೆ ಫೇಸ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಫೇಸ್ ಡಯಾಗ್ರಾಮ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು? ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಯೂಸ್ ಮಾಡ್ತೀವಿ, ಇಂಜಿನಿಯರಿಂಗಲ್ಲಿ ಯೂಸ್ ಮಾಡ್ತಾರೆ, ಮಿನರಾಲಜಿನಲ್ಲಿ ಯೂಸ್ ಮಾಡ್ತಾರೆ, ಮೆಟಲರ್ಜಿಕಲ್ ಪ್ರೊಸೆಸಲ್ಲಿ ಯೂಸ್ ಮಾಡ್ತಾರೆ, ಮೆಟೀರಿಯಲ್ ಸೈನ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಇಟ್ಸ್ ಎ ಟೈಪ್ ಆಫ್ ಎ ಚಾರ್ಟ್ ಟು ಶೋ ಕಂಡೀಷನ್ಸ್, ಯಾವ್ಯಾವ ಕಂಡೀಷನ್ಸು ಹೇಗಿದೆ ಅಂತ. ಪ್ರೆಷರ್ ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು, ಕಾಂಪೋಸಿಷನ್ ಅನ್ಬೋದು, ಇದರ ವಾಲ್ಯೂಮ್ ಅಂತ ಕರೀತಾರೆ. ಅದು ಅಟ್ ವಿಚ್ ಥರ್ಮೋಡೈನಮಿಕಲಿ ಡಿಸ್ಟಿಂಕ್ಟ್ ಫೇಸಸ್, 3 ಫೇಸಸ್ ಇರುತ್ತೆ: ಸಾಲಿಡು, ಲಿಕ್ವಿಡು, ಗೇಷಿಯಸ್ ಸ್ಟೇಟು. ಸೊ ಯಾವ ಕಂಡೀಷನ್ಸಲ್ಲಿದೆ, ಯಾವ ಫೇಸಲ್ಲಿದೆ ಅಟ್ ಈಕ್ವಿಲಿಬ್ರಿಯಮ್ ಅಂತ ನನಗೆ ಈಕ್ವಿಲಿಬ್ರಿಯಮ್ ಅಂತ ಹೇಳುತ್ತಲ್ಲ, ಆ ಗ್ರಾಫ್ಗೆ ನಾನು ಏನಂತ ಕರಿತೀನಿ? ಫೇಸ್ ಡಯಾಗ್ರಾಮ್ ಅಂತ ಹೇಳ್ತೀನಿ. ಯೂಶಲಿ ಫೇಸ್ ಡಯಾಗ್ರಾಮಲ್ಲಿ ನನಗೆ PT ಡಯಾಗ್ರಾಮ್ಗಳನ್ನ ತೊಗೊಳ್ತಾರೆ. ಪ್ರೆಷರ್ ವರ್ಸಸ್ ಟೆಂಪ್ರೇಚರ್ನ ನನಗೆ ಹಾಕ್ಬಿಟ್ಟು ಹೇಳ್ತಾ ಹೋಗ್ತಾರೆ. ದೀಸ್ 2 ಆರ್ ಕಾಲ್ಡ್ ಆಸ್ ವೇರಿಯಬಲ್ಸ್. 3 ವೇರಿಯಬಲ್ಸ್ ಇರುತ್ತೆ. ಒಂದು ಟೆಂಪ್ರೇಚರ್ ಇದೆ, ಇನ್ನೊಂದು ಪ್ರೆಷರ್ ಇದೆ, ಇನ್ನೊಂದು ಕಾಂಪೋಸಿಷನ್ ಅಂತಾರೆ, ಇದರ ವಾಲ್ಯೂಮ್ ಅಂತಾರೆ, ಅದಿರುತ್ತೆ. ಸೊ ವಾಲ್ಯೂಮು, ಟೆಂಪ್ರೇಚರ್ ಮತ್ತು ಪ್ರೆಷರ್ನ ನೀವು ಫಿಕ್ಸ್ ಮಾಡಿದ್ರೆ ವಾಲ್ಯೂಮ್ ಆಟೋಮೆಟಿಕಲಿ ಫಿಕ್ಸ್ ಆಗುತ್ತೆ. ಹಾಗಾಗಿ PT ಕರ್ವ್ಸ್ನ ಯೂಶಲಿ ನಾವು ಫೇಸ್ ಡಯಾಗ್ರಾಮಲ್ಲಿ ಬರೀತಾರೆ. ಫೇಸ್ ಡಯಾಗ್ರಾಮು ಯಾವುದ್ರ ಮೇಲೆ ಬೇಸ್ ಆಗಿದೆ ಅಂದರೆ, ಫೇಸ್ ಡಯಾಗ್ರಾಮ್ನ ನಾವು ಫೇಸ್ ರೂಲ್ ಮೇಲೆ ಬರಿತಾ ಹೋಗ್ತೀವಿ. ಹಾಗಾದರೆ ಫೇಸ್ ರೂಲ್ ಅಂದರೆ ಏನು? ಫೇಸ್ ರೂಲ್ ಅಂತಂದರೆ ಇಟ್ಸ್ ಅನ್ ಇಂಪಾರ್ಟೆಂಟ್ ವರ್ಸಟೈಲ್ ಟೂಲ್ ಡೀಲಿಂಗ್ ವಿತ್ ದ ಬಿಹೇವಿಯರ್ ಆಫ್ ಹೆಟ್ರೋಜಿನಿಯಸ್ ಸಿಸ್ಟಮ್. ಸೊ ಹೆಟ್ರೋಜಿನಿಯಸ್ ಸಿಸ್ಟಮಲ್ಲಿ ಯಾವ ಥರ ಈಕ್ವಿಲಿಬ್ರಿಯಮ್ ಇದೆ, ಹೌ ದೇ ಆರ್ ಕೋ ಎಕ್ಸಿಸ್ಟಿಂಗ್, ಯಾವ ಸ್ಟೇಜಲ್ಲಿ ಯಾವುದಿದೆ ಅಂತ ನನಗೆ ಹೇಳುತ್ತಲ್ಲ, ಇದಕ್ಕೆ ನಾನು ಏನಂತ ಕರಿತೀನಿ ಅಂತಂದರೆ ಫೇಸ್ ರೂಲ್ ಅಂತ ಹೇಳ್ತೀನಿ. ಇಟ್ ವಾಸ್ ಜನರಲೈಸೇಷನ್ ಗಿವನ್ ಬೈ ಎ ಫಾರ್ಮುಲಾ ಬೈ ಎ ಗಿಬ್ಸ್ ಅದಕ್ಕೊಂದು ಫಾರ್ಮುಲಾ ಕೊಟ್ಟು ಈ ಥರ ನಿಮಗೆ ಹೇಳಿ ಅಂತ ಹೇಳ್ತಾರೆ. ಇದು ಯಾವ ಬೇಸಿಸ್ ಮೇಲೆ ಆಗಿದೆ ಅಂದರೆ ಥರ್ಮೋಡೈನಮಿಕಲಿ ಬೇಸಿಸ್ ಮೇಲೆ, ಪ್ರಿನ್ಸಿಪಲ್ಸ್ ಆಫ್ ಥರ್ಮೋಡೈನಮಿಕ್ಸಲ್ಲಿ ಹೇಳ್ತಾರೆ. ಸೊ ಫೇಸ್ ರೂಲ್ ನನಗೆ ಏನು ಹೇಳುತ್ತೆ ಅಂದರೆ, ವಾಟ್ ಇಸ್ ದ ಎಫೆಕ್ಟ್ ಆಫ್ ಟೆಂಪ್ರೇಚರ್, ಪ್ರೆಷರ್ ಆರ್ ಕಾನ್ಸಂಟ್ರೇಷನ್ ಆರ್ ದಿ ವಾಲ್ಯೂಮ್ ಆನ್ ದಿ ಹೆಟ್ರೋಜಿನಿಯಸ್ ಸಿಸ್ಟಮ್ ಇನ್ ಈಕ್ವಿಲಿಬ್ರಿಯಮ್. ಅದು ನನಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗುತ್ತೆ. ಈಕ್ವಿಲಿಬ್ರಿಯಮ್ ಇದೆ ಹೆಟ್ರೋಜಿನಿಯಸ್ ಸಿಸ್ಟಮಲ್ಲಿ, ಈಕ್ವಿಲಿಬ್ರಿಯಮ್ ಇನ್ ಹೆಟ್ರೋಜಿನಿಯಸ್ ಸಿಸ್ಟಮಲ್ಲಿ ವಾಟ್ ಇಸ್ ದ ಎಫೆಕ್ಟ್ ಆಫ್ ಟೆಂಪ್ರೇಚರ್, ಪ್ರೆಷರ್. ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಅಥವಾ ಡಿಕ್ರೀಸ್ ಮಾಡಿದ್ರೆ ಏನಾಗುತ್ತೆ. ಸೊ ಇದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಕೊಡುತ್ತಲ್ಲ, ಅದಕ್ಕೆ ನಾನು ಏನಂತ ಫೇಸ್ ರೂಲ್ ಅಂತ ಹೇಳ್ತೀನಿ. ಈ ಫೇಸ್ ರೂಲ್ ವಾಸ್ ಗಿವನ್ ಬೈ ಗಿಬ್ಸ್, ಹಾಗಾಗಿ ಇದನ್ನು ಗಿಬ್ಸ್ ಫೇಸ್ ರೂಲ್ ಅಂತಲೂ ಕರೀತಾರೆ. ಇದೇನು ಹೇಳುತ್ತೆ ಅಂದರೆ F = C - P+2 ಅಂತ ಹೇಳುತ್ತೆ. ಅಂದ್ರೇನು? F ಅಂದರೆ ಡಿಗ್ರಿ ಆಫ್ ಫ್ರೀಡಮ್ ಅಂತ ಹೇಳ್ತೀವಿ. ಡಿಗ್ರಿ ಆಫ್ ಫ್ರೀಡಮು ಅಂದರೆ ವೇರಿಯಬಲ್ ಯಾವ್ಯಾವ್ದು ಇದೆ, ಟೆಂಪ್ರೇಚರು, ವಾಲ್ಯೂಮು ಮತ್ತು ಕಾನ್ಸಂಟ್ರೇಷನ್, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. C ಅಂದರೆ ಕಾಂಪೊನೆಂಟ್ ಅಂತ ಹೇಳ್ತೀವಿ, P ಅಂತಂದರೆ ಫೇಸಸ್ ಅಂತ ಹೇಳ್ತೀವಿ. ಸೊ ಇದು ಈಕ್ವಿಲಿಬ್ರಿಯಮ್ ಹೆಟ್ರೋಜಿನಿಯಸ್ ಸಿಸ್ಟಮಲ್ಲಿ ಅಟ್ ಎನಿ ಕಾಂಪೋಸಿಷನಲ್ಲಿ ಈಕ್ವಿಲಿಬ್ರಿಯಮಲ್ಲಿ ಕಾಂಪೊನೆಂಟ್ ಏನಾಗಿರುತ್ತೆ, ಫೇಸ್ ಏನಾಗಿರುತ್ತೆ, ಡಿಗ್ರಿ ಆಫ್ ಫ್ರೀಡಮ್ ಏನಾಗಿರುತ್ತೆ ಅಂತ ಇನ್ಫಾರ್ಮೇಷನ್ ಕೊಡ, ಅದಕ್ಕೆ ನಾವೇನಂತ ಕರಿತೀವಿ? ಫೇಸ್ ರೂಲ್ ಅಂತ ಕರಿತೀವಿ. ನಾವು ಈಗ ಏನು ಮಾಡಬೇಕು? ಫೇಸ್ ರೂಲ್ನ ವಾಟರ್ ಸಿಸ್ಟಮ್ಗೆ ಅಪ್ಲೈ ಮಾಡಬೇಕು. ವಾಟರ್ ಸಿಸ್ಟಮ್ನ ನಾನು ಏನಂತ ಕರಿತೀನಿ ಅಂದರೆ 1 ಕಾಂಪೊನೆಂಟ್ ಅಂತ ಕರಿತೀನಿ. ಗೋಯಿಂಗ್ ಟು ಹ್ಯಾವ್ 3 ಫೇಸಸ್. ಎಷ್ಟು ಫೇಸ್ ಇದೆ ಅದರಲ್ಲಿ? 3 ಫೇಸ್ ಇದೆ. ಯಾವ್ಯಾವುದಿದೆ? ಸಾಲಿಡ್ ವಾಟರ್, ದಟ್ ಈಸ್ ಐಸ್, liquid water, that is water, and gaseous water, that is water vapor. ಸೊ 3 ಫೇಸ್ ಇದೆ. ಆದರೆ ಆಲ್ ದೀಸ್ 3 ಫೇಸಸ್ ಆರ್ ಕೆಮಿಕಲಿ ಸೇಮ್. ಎಲ್ಲದಕ್ಕೂ ಕೆಮಿಕಲ್ ಕಾಂಪೋಸಿಷನ್ ಸೇಮ್ ಇದೆ. ಎಲ್ಲದಕ್ಕೂ ಫಾರ್ಮುಲಾ ನಾವು H2O ಅಂತಲೇ ಬರಿತೀವಿ. ಹಾಗಾಗಿ ಇಟ್ ಈಸ್ ಕಾಲ್ಡ್ ಆಸ್ ಸಿಂಗಲ್ ಕಾಂಪೊನೆಂಟ್ ಸಿಸ್ಟಮ್. ಒಂದೇ ಕಾಂಪೊನೆಂಟ್ ಇದೆ, ಆದರೆ 3 ಫೇಸ್ ಇದೆ. ಹಾಗಾಗಿ ವಾಟರ್ ಸಿಸ್ಟಮ್ ಇಸ್ 1 ಕಾಂಪೊನೆಂಟ್ ಆ್ಯಂಡ್ 3 ಫೇಸಸ್ ಸಿಸ್ಟಮ್ ಇದೆ.
ಆ 3 ಫೇಸಸ್ ಇದೆಯಲ್ಲ ಅದು ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗ್ಬೋದು, ಅಥವಾ ಎರಡೆರಡು ಸೇರಿಕೊಂಡು ಕೋ ಎಕ್ಸಿಸ್ಟ್ ಆಗ್ಬೋದು, ಅಥವಾ ಮೂರು ಇರ್ಬೋದು. ಸೊ ಹಾಗಾಗಿ ವಾಟರ್ ಸಿಸ್ಟಮಲ್ಲಿ ನನಗೆ 7 ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಸಿಗ್ತಾ ಹೋಗುತ್ತೆ. ಒಂದು ಸಿಂಗಲ್ ಫೇಸ್ ಇರ್ಬೋದು, ಇನ್ನೊಂದು 2 ಫೇಸ್ ಇರ್ಬೋದು, ಇನ್ನೊಂದು 3 ಫೇಸ್ ಇರ್ಬೋದು. ಒಂದು ಸಿಂಗಲ್ ಫೇಸ್ ಇರುವಂಥದ್ದು 3 ಇರುತ್ತೆ. ಐಸ್ ಇರ್ಬೋದು, ವಾಟರ್ ವೇಪರ್ಸ್ ಇರ್ಬೋದು. 2 ಫೇಸ್ ಅಂದರೆ ಐಸ್ ಟು ವಾಟರ್ ಆಗಿರ್ಬೋದು, ವಾಟರ್ ಟು ವೇಪರ್ ಆಗಿರ್ಬೋದು, ಐಸ್ ಟು ವೇಪರ್ ಆಗಿರ್ಬೋದು. ಸೊ ಅದು 2 ಫೇಸ್ ಈಕ್ವಿಲಿಬ್ರಿಯಮ್ ಇರುತ್ತೆ. ಅಥವಾ 3, ಆಲ್ ದಿ 3, ಐಸಿಂದ ವಾಟರು, ವಾಟರಿಂದ ವೇಪರ್, ಆಲ್ ದಿ 3 ಇದ್ದರೆ ಅದನ್ನು ಆ ಥರದ ನಾನು 3 ಫೇಸ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀನಿ. ಸೊ ಹಾಗಾಗಿ ವಾಟರ್ ಸಿಸ್ಟಮ್ಗೆ ನನಗೆ ಎಷ್ಟು ಈಕ್ವಿಲಿಬ್ರಿಯಮ್ ಸ್ಟೇಟ್ ಬರುತ್ತೆ ಅಂದರೆ 7 ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಬರುತ್ತೆ. ಅನ್ಸ್ಟೇಬಲ್ ಇರುತ್ತೆ, ಅದು ಹೇಳ್ತೀನಿ ಮುಂದಕ್ಕೆ ಮಟ್ಟ ಸ್ಟೇಬಲ್ ಅಂತ ಹೇಳ್ತೀವಿ. ಬಟ್ 7 ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಬರುತ್ತೆ. ಯಾವ್ಯಾವುದು? 3 ಸಿಂಗಲ್ ಫೇಸಲ್ಲಿದೆ, 3 ಡಬಲ್ ಫೇಸಲ್ಲಿದೆ, 1 ಇದೆ, ಒಟ್ಟು 7 ಇದೆ. ಸೊ ಈಗ ನಾವು ಬೇರೆ ಬೇರೆ ಕೇಸಸ್ಸಲ್ಲಿ ನೋಡ್ಕೊಳ್ತಾ ಹೋಗೋಣ. ಅಂದರೆ 1 ಫೇಸಲ್ಲಿ ಏನಾಗುತ್ತೆ, 2 ಫೇಸಲ್ಲಿ ಏನಾಗುತ್ತೆ, 3 ಫೇಸಲ್ಲಿ ಏನಾಗುತ್ತೆ ವಾಟರ್ ಸಿಸ್ಟಮ್ದು ಅಂತ ನೋಡ್ಕೊಳ್ತಾ ಹೋಗೋಣ. ಕೇಸ್ 1 ತಗೊಳ್ಳೋಣ. ಸಿಸ್ಟಮ್ ವಿತ್ 1 ಫೇಸ್ ಓನ್ಲಿ, ಒಂದೇ 1 ಫೇಸ್ ಇದೆ ಅಂತ ಅನ್ಕೊಳ್ಳೋಣ. ನನಗೆ ಕೊಟ್ಟಿರುವಂಥ ವಾಟರ್ ಸಿಸ್ಟಮಲ್ಲಿ ಅದು ವಾಟರ್ ಲಿಕ್ವಿಡ್ ವಾಟರ್ ಥರ ಇದೆ, ಸಾಲಿಡ್ ವಾಟರ್ ಥರ ಇದೆ, ಇಲ್ಲದ್ರೆ ಗೇಷಿಯಸ್ ವಾಟರ್ ಥರ ಇದೆ ಅಂತ ಇಟ್ಕೊಳ್ಳೋಣ. ಆವಾಗ ನನಗೆ ಫೇಸ್ ರೂಲ್ನ ಅಪ್ಲೈ ಮಾಡಿದ್ರೆ F = C - P + 2 ಹಾಕ್ಕೊಂಡ್ರೆ ಕಾಂಪೊನೆಂಟ್ ಏನು? ವಾಟರ್ ಸಿಸ್ಟಮ್ಗೆ ಕಾಂಪೊನೆಂಟ್ ಒಂದೇ. ಫೇಸ್ ಟು ಫೇಸ್ ಇದೆ, ಇದರಲ್ಲಿ ಸಿಂಗಲ್ ಫೇಸ್, ಒಂದೇ ಫೇಸ್ ಯೂಸ್ ಮಾಡ್ತಾ ಇದ್ದೀವಿ ನಾವು. ಸೊ 1 - 1 + 2 ಅಂದರೆ ಏನಾಯಿತು? 2 ಆಯಿತು. ಡಿಗ್ರಿ ಆಫ್ ಫ್ರೀಡಮ್ ಏನಾಯಿತು? 2 ಆಯಿತು. ಅಂದರೆ ಎಷ್ಟು ವೇರಿಯೇಬಲ್ಸ್ ಇದೆ? ಇಟ್ ಈಸ್ ಎ ಬೈ ವೇರಿಯಂಟ್. ಸೊ 2 ವೇರಿಯಂಟ್ ಅಂದರೆ ಟೆಂಪ್ರೇಚರು ಮತ್ತು ನಾನು ಮತ್ತು ಪ್ರೆಷರ್ನ ಏನು ಮಾಡಬೇಕಾಗತ್ತೆ? ಸ್ಪೆಸಿಫೈ ಮಾಡಬೇಕಾಗತ್ತೆ. ಸಿಸ್ಟಮ್ನ ಡಿಫೈನ್ ಮಾಡಬೇಕು ಅಂತಂದರೆ ವಾಟರ್ ಸಿಸ್ಟಮ್ನ, ಸಿಂಗಲ್ ಫೇಸ್ ವಾಟರ್ ಸಿಸ್ಟಮ್ನ ಡಿಫೈನ್ ಮಾಡಬೇಕು ಅಂದರೆ ನಾನು 2 ವೇರಿಯೇಬಲ್, ಒಂದು ಪ್ರೆಷರ್ ಮತ್ತು ಒಂದು ಟೆಂಪ್ರೇಚರ್ನ ಏನು ಮಾಡಬೇಕಾಗತ್ತೆ? ನಾನು ಮೆನ್ಷನ್ ಮಾಡಬೇಕಾಗತ್ತೆ. ಎಷ್ಟು ಟೆಂಪ್ರೇಚರು, ಎಷ್ಟು ಪ್ರೆಷರಲ್ಲಿ ಅದು ಐಸ್ ಥರ ಇರುತ್ತೆ, ವಾಟರ್ ಥರ ಇರುತ್ತೆ, ಅಥವಾ ವೇಪರ್ ಥರ ಇದೆ ಅಂತ ನಾನು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಬೈ ವೇರಿಯಂಟ್ ಐ ಆಮ್ ಗೋಯಿಂಗ್ ಟು ಮೆನ್ಷನ್ ದ ಸಿಸ್ಟಮ್. ಆ ಸಿಸ್ಟಮ್ನ ಡಿಫೈನ್ ಮಾಡಬೇಕು ಅಂದರೆ ನಾನು 2 ಪ್ಯಾರಾಮೀಟರ್ಗಳನ್ನ ನಾನು ಸ್ಪೆಸಿಫೈ ಮಾಡಬೇಕಾಗತ್ತೆ. ಎಷ್ಟು ಟೆಂಪ್ರೇಚರ್, ಎಷ್ಟು ಪ್ರೆಷರ್ ಅಂತ. ಅದು ಈಗ ಕೇಸ್ 2 ತಗೊಳ್ಳೋಣ. 2 ಫೇಸ್ ಇದೆ ಅಂತ ಇಟ್ಕೊಳ್ಳೋಣ. ಐಸಿಂದ ವಾಟರ್ ಕನ್ವರ್ಟ್ ಆಗ್ತಿರ್ಬೋದು, ವಾಟರಿಂದ ವಾಟರ್ ವೇಪರ್ಸ್ಗೆ ಆಗ್ಬೋದು, ಅಥವಾ ಐಸಿಂದ ವೇಪರ್ಸ್ಗೆ ಆಗ್ಬಿಡ್ಬೋದು. ಐಸಿಂದ ವಾಟರ್ ಆಗುತ್ತಲ್ಲ, ಅದಕ್ಕೆ ಮೆಲ್ಟ್ ಅಂತ ಕರಿತೀವಿ, ಅಥವಾ ಫ್ಯೂಷನ್ ಅಂತ ಕರೀತಾರೆ. ಅದೇ ವಾಟರಿಂದ ವಾಟರ್ ವೇಪರ್ಸ್ಗೆ ಆಗುತ್ತೆ, ಅದಕ್ಕೆ ವೇಪರೈಸೇಷನ್ ಅಂತ ಕರೀತಾರೆ. ಅದೇ ಥರ ಐಸಿಂದ ವೇಪರ್ ಆಗುತ್ತಲ್ಲ, ಅದಕ್ಕೆ ನಾವು ಸಬ್ಲಿಮೇಷನ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಏನಾಗ್ತಿದೆ? 2 ಫೇಸ್ ಸಿಸ್ಟಮ್ಗಳಿದು. ಯಾಕೆ ನಾನು ಇವಾಗ ಏನು ಮಾಡ್ತೀನಿ? ಫೇಸ್ ರೂಲ್ನ ಅಪ್ಲೈ ಮಾಡ್ತೀನಿ. ಫೇಸ್ ರೂಲ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ನನಗೆ ಡಿಗ್ರಿ ಆಫ್ ಫ್ರೀಡಮ್ ಏನು ಬರ್ತಾ ಇದೆ? 1 ಬರ್ತಾ ಇದೆ. ಡಿಗ್ರಿ ಆಫ್ ಫ್ರೀಡಮ್ 1 ಬರ್ತಾ ಇದೆ ಅಂದರೆ ದಿಸ್ ಈಸ್ ಕಾಲ್ಡ್ ಆಸ್ ಯೂನಿವೇರಿಯಂಟ್. ಅಂದರೆ ನಿಮ್ಮ ಸಿಸ್ಟಮ್ಗೆ ನಾನು ಡಿಫೈನ್, ಅಂದರೆ ಈ ಸಿಸ್ಟಮ್ನ ನಾನು ಕಂಪ್ಲೀಟ್ಲಿ ಡಿಫೈನ್ ಮಾಡಬೇಕು ಅಂದರೆ ಒಂದು ಪ್ಯಾರಾಮೀಟರ್, ಐದರ್ ಪ್ರೆಷರ್ ಆದರೆ ಹೇಳ್ಬೋದು, ಇಲ್ಲ ಅಂದರೆ ಟೆಂಪ್ರೇಚರ್ ಆದರೆ ಹೇಳ್ಬಿಟ್ಟು ನಾನು ಮೆನ್ಷನ್ನ ಮಾಡ್ಬೋದಾಗತ್ತೆ. ಇದು ಸೆಕೆಂಡ್ ಕೇಸ್ ಆಯಿತು. ಈಗ ಥರ್ಡ್ ಕೇಸ್ ತಗೊಳ್ಳೋಣ. ಆಲ್ ದಿ 3 ಫೇಸ್ ಇದೆ ಅಂತ ಇಟ್ಕೊಳ್ಳೋಣ. ಐಸಿಂದ ವಾಟರ್ ಆಗ್ತಿದೆ, ವಾಟರಿಂದ ವಾಟರ್ ವೇಪರ್ಸ್ ಆಗ್ತಿದೆ ಅಂತ ಇಟ್ಕೊಳ್ಳೋಣ. ಯಾಕೆ ನಾನು ಅವಾಗ ಫೇಸ್ ರೂಲ್ನ ಅಪ್ಲೈ ಮಾಡಿದ್ರೆ ಡಿಗ್ರಿ ಆಫ್ ಫ್ರೀಡಮ್ ಏನಾಗುತ್ತೆ? 1 - 3 + 2 ಆಗುತ್ತೆ, 0 ಆಯಿತು. ಅಂದ್ರೇನು? ಈ ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿ ಇದ್ದಾಗ ಸೊ ಇಟ್ ಈಸ್ ಇಂಡಿಪೆಂಡೆಂಟ್. ನೋ ನೀಡ್ ಟು ಸ್ಪೆಸಿಫೈ ದಿ ವೇರಿಯೇಬಲ್ಸ್. ಎಷ್ಟು ಟೆಂಪ್ರೇಚರು, ಎಷ್ಟು ವಾಲ್ಯೂಮ್ ಅಂತ ಹೇಳಲ್ಲ, ಬಟ್ ಡೆಫಿನೆಟ್ ವ್ಯಾಲ್ಯೂನಲ್ಲಿ ಅದೇನಾಗ್ತಾ ಇರುತ್ತೆ? ಎಕ್ಸಿಸ್ಟ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ಇದನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಒಟ್ಟು ಎಷ್ಟಾಯಿತು? 3 ಸಿಂಗಲ್ ಫೇಸ್ ಆಯಿತು, 3 ಡಬಲ್ ಫೇಸ್ ಆಯಿತು, 1 ಟ್ರಿಪಲ್ ಫೇಸ್ದು ನನಗೆ ಒಟ್ಟು 7 ಸಿಸ್ಟಮ್ ನನಗಿದೆ. ಸೊ ನಾನೀಗ ಫೇಸ್ ಡಯಾಗ್ರಾಮ್ ಆಫ್ ವಾಟರ್ನ ಬರೀರಿ ಅಂತಂದರೆ ಈ 7 ಸ್ಟೇಜ್ಗಳು ನಾನು ಏನು ಮಾಡಬೇಕಾಗತ್ತೆ? ಈಗ ಏನು ಹೇಳೋದ್ನಲ್ಲ, ಸಿಂಗಲ್ ಫೇಸ್ ಇರುವಂಥದ್ದು 3, ಡಬಲ್ ಫೇಸ್ ಇರುವಂಥದ್ದು 3, ಮತ್ತು ಟ್ರಿಪಲ್ ಫೇಸ್ ಇರುವಂಥದ್ದು 1. ಸೊ ಒಟ್ಟು ನಾನು 7 ಸಿಸ್ಟಮ್ಗಳನ್ನು ಅಥವಾ 7 ಪ್ಯಾರಾಮೀಟರ್ಗಳು ನಾನು ಒಂದು ಡಯಾಗ್ರಾಮಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಏನಂತ ಕರಿತೀನಿ? ಫೇಸ್ ಡಯಾಗ್ರಾಮ್ ಅಂತ ಹೇಳ್ತೀನಿ. ಆಲ್ ದಿ 7 ಕಾಂಪೊನೆಂಟ್ಸ್ ಏನಿದೆಯಲ್ಲ ಅದನ್ನೆಲ್ಲ ಸೇರಿಸಿ ನಾನು ಒಂದೇ ಗ್ರಾಫ್ಗೆ ಹಾಕ್ತೀನಿ. ಈ ಗ್ರಾಫಲ್ಲಿ ನಾನು ಏನು ಮಾಡ್ತೀನಿ? ಪ್ರೆಷರ್ ವರ್ಸಸ್ ಟೆಂಪ್ರೇಚರ್ನ ಹಾಕ್ತೀನಿ. PT ಕರ್ವ್ ಅಂತ ಕರಿತೀವಿ. ಪ್ರೆಷರ್ ವರ್ಸಸ್ ಟೆಂಪ್ರೇಚರ್ ಹಾಕ್ತೀನಿ. ಪ್ರೆಷರ್ನ ಅಟ್ಮಾಸ್ಫಿಯರಲ್ಲಿ ಮೆನ್ಷನ್ ಮಾಡ್ತಾರೆ, ಟೆಂಪ್ರೇಚರ್ನ ಡಿಗ್ರಿ ಸೆಂಟಿಗ್ರೇಡ್ಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ನಿಮಗೆ ಇದರಲ್ಲಿ ಎಲ್ಲದರಲ್ಲೂ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂದರೆ, ಫೋಕಲ್ ಪಾಯಿಂಟ್ ಯಾವುದು ಅಂದರೆ O ಅಂತ ಕರಿತೀವಿ. ಅದಕ್ಕೆ ಟ್ರಿಪಲ್ ಪಾಯಿಂಟ್ ಅಂತ ಕರೀತಾರೆ. ಅಲ್ಲೇನಾಗ್ತಾ ಇದೆ ಅಂದರೆ ವಾಟರು, ಐಸು, ವಾಟರ್ ವೇಪರ್ಸ್ ಆಲ್ ದಿ 3 ಕೋ ಎಕ್ಸಿಸ್ಟ್ ಟುಗೆದರ್. 3 ಫೇಸ್ ಸಿಸ್ಟಮ್ ಏನಿದೆಯಲ್ಲ ಅದಕ್ಕೆ O ಅಂತ ಕರಿತೀವಿ. ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಐಸು ಇರುತ್ತೆ, ವಾಟರ್ ಇರುತ್ತೆ, ವಾಟರ್ ವೇಪರ್ಸ್ ಇರುತ್ತೆ. ಅದು ಫೋಕಲ್ ಪಾಯಿಂಟ್ ಆಫ್ ದಿ ಫೇಸ್ ಡಯಾಗ್ರಾಮ್ ಆಫ್ ವಾಟರಲ್ಲಿ. ಸೊ ಅದರಿಂದ ಏನಾಗ್ತಾ ಇದೆ ಅಂದರೆ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ.
ಓನಲ್ಲಿ ಎಷ್ಟಿರುತ್ತೆ ಟೆಂಪ್ರೇಚರ್ ಅಂದರೆ 0.0075 ಇರುತ್ತೆ. ದಟ್ ಈಸ್ ಓನಲ್ಲಿ ಏನಾಗಿದೆ, ಇಟ್ಸ್ ನಾಟ್ ದಿಸ್ ಈಸ್ ನಾನ್ ವೇರಿಯಂಟ್. ಅದು ಯಾವುದ್ರ ಮೇಲೂ ಡಿಪೆಂಡೆಂಟ್ ಇಲ್ಲ. ಪರ್ಟಿಕ್ಯುಲರ್ ಟೆಂಪ್ರೇಚರು, ಪರ್ಟಿಕ್ಯುಲರ್ ವಾಲ್ಯೂಮ್ನ, ಪರ್ಟಿಕ್ಯುಲರ್ ಟೆಂಪ್ರೇಚರ್ ಮತ್ತು ಪರ್ಟಿಕ್ಯುಲರ್ ಪ್ರೆಷರಲ್ಲಿ ಅದು ಎಕ್ಸಿಸ್ಟ್ ಆಗ್ತಾ ಇರುತ್ತೆ. ಏನಂದರೆ 0.0075 ಡಿಗ್ರಿ ಅಥವಾ 4.87 mm ಅಥವಾ ಆ ಅಟ್ಮಾಸ್ಫಿಯರಲ್ಲಿ ಪ್ರೆಷರಲ್ಲಿ ನನಗೆ ಅದು ಕೋ ಎಕ್ಸಿಸ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಎಕ್ಸಾಕ್ಟ್ಲಿ ವ್ಯಾಲ್ಯೂ ಇದೆ. ಇಟ್ ಡಸ್ ನಾಟ್ ವೇರಿಯಬಲ್ ಅಲ್ಲ, ಅದಕ್ಕೆ ನಾನ್ ವೇರಿಯಬಲ್ ಇದೆ. ಸೊ ಟೆಂಪ್ರೇಚರ್ನ ಅದರಿಂದ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. 100 ಡಿಗ್ರಿಗೆ ಬಂತು. 100 ಡಿಗ್ರಿಗೆ ಬಂದ ತಕ್ಷಣ ಏನಾಗುತ್ತದು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಆಯಿತು. ಅದಾದಮೇಲೆ ನಾನು ಹೀಟ್ ಮಾಡ್ತಾ ಇದ್ದೀನಿ ಅಂದ್ಕೊಂಡಾಗ ಏನಾಗ್ತಾ ಹೋಗುತ್ತೆ ಅಂದರೆ ನಿಮ್ಮದು ವಾಟರ್ ಇದ್ದಿದ್ದು ಏನಾಗುತ್ತೆ, ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಪ್ರೋಸೆಸ್ಗೆ ನಾನು ಏನಂತ ಕರಿತೀನಿ, ವೇಪರೈಸೇಷನ್ ಅಂತ ಕರಿತೀನಿ. ಆ ಕರ್ವ್ಗೆ ನಾನು ಏನಂತ ಕರಿತೀನಿ, ವೇಪರೈಸೇಷನ್ ಕರ್ವ್ ಅಂತ ಕರಿತೀನಿ. ಆ ಥರ ಇಂದ ಏನು ಮಾಡ್ತೀನಿ, ಟೆಂಪ್ರೇಚರ್ನ ಕೂಲ್ ಮಾಡ್ಕೊಂಡು ಬಂದೆ ಅಂತ ಇಟ್ಕೊಳ್ಳೋಣ. ಕೂಲ್ ಮಾಡ್ಕೊಂಡು ಬಂದರೆ ಏನಾಗುತ್ತೆ, ನಿಮ್ಮದು ವಾಟರ್ ಇದ್ದಿದ್ದು ಏನಾಯಿತು, ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಾನು ಏನಂತ ಕರಿತೀನಿ, ಸಬ್ಲಿಮೇಷನ್ ಅಂತೀನಿ. ಆ ಪ್ರೋಸೆಸ್ಗೆ ಸಬ್ಲಿಮೇಷನ್ ಅಂತೀನಿ. ಹಂಗಾಗಿ ಕರ್ವ್ಗೆ ನಾನು ಸಬ್ಲಿಮೇಷನ್ ಕರ್ವ್ ಅಂತ ಕನ್ಸಿಡರ್ ಮಾಡ್ತೀನಿ. ಅದೇ ಥರ ಪ್ರೆಷರ್ನ ನಾನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ ಅಂತ ಇಟ್ಕೊಳ್ಳೋಣ. ಆವಾಗ O2C ಏನಿದೆಯಲ್ಲ ಅದೇನಾಗುತ್ತೆ, ಇನ್ಕ್ಲೈನ್ ಟುವರ್ಡ್ಸ್ ಪ್ರೆಷರ್ ಆಗುತ್ತೆ. ಅದಕ್ಕೆ ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಫ್ರೀಸಿಂಗ್ ಅಥವಾ ಮೆಲ್ಟಿಂಗ್ ಪಾಯಿಂಟ್ ಕರ್ವ್ ಅಂತ ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನಾನು ಮುಂಚೆನೇ ಹೇಳ್ದಂಗೆ 7 ಪ್ಯಾರಾಮೀಟರ್ಸ್ ಏನಿದೆಯಲ್ಲ, 7 ಸ್ಟೇಬಲ್ ಈಕ್ವಿಲಿಬ್ರಿಯಂ ಸ್ಟೇಟ್ಸ್ ಏನಿದೆಯಲ್ಲ, ಎಲ್ಲನೂ ಸೇರಿಸಿ ಒಂದು ಗ್ರಾಫ್ ಬರಿತೀವಲ್ಲ, ಆ ಗ್ರಾಫ್ಗೆ ನಾವೇನಂತ ಕರಿತೀವಿ, ಡಯಾಗ್ರಾಮ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಫೇಸ್ ಡಯಾಗ್ರಾಮ್ ವಾಟರಲ್ಲಿ ಏನೇನಿರುತ್ತೆ, 3 ಕರ್ವ್ಗಳಿರುತ್ತೆ. ಆ 3 ಕರ್ವ್ ಏನು ರೆಪ್ರೆಸೆಂಟ್ ಮಾಡುತ್ತೆ, 2 ಫೇಸ್ ಕೋ ಎಕ್ಸಿಸ್ಟ್ ಏನಾಗ್ತಿತ್ತಲ್ಲ, 2 ಫೇಸ್ ಏನಿತ್ತಲ್ಲ ಅದಾಗತ್ತೆ. 3 ಏರಿಯಾಸ್ ಆಗುತ್ತೆ. ಆ 3 ಏರಿಯಾಸ್ ಏನು ಅಂದರೆ 1 ಫೇಸ್ ಇರುವಂಥದ್ದು ಮತ್ತು 1 ಟ್ರಿಪಲ್ ಪಾಯಿಂಟ್. ಸೊ ಒಟ್ಟು 7 ಈಕ್ವಿಲಿಬ್ರಿಯಂ ಸ್ಟೇಟು ನನಗೆ ಆ ಗ್ರಾಫ್. ಕರ್ವ್ಗಳನ್ನ ನೋಡ್ತಾ ಹೋಗೋಣ. ಈಗ ಫಸ್ಟ್ ಕರ್ವ್ ತೊಗೊಳ್ಳೋಣ. ನಾನು ಮುಂಚೆಲ್ಲ ಹೇಳ್ದಂಗೆ ನಿಮಗೆ 7 ಸ್ಟೇಬಲ್ ಸ್ಟೇಟ್ಗಳು ಬರ್ತಾ ಹೋಗುತ್ತೆ. ಸೊ ನಾವು ಕರ್ವ್ OAನ ತೊಗೊಳ್ಳೋಣ. ಸೊ ಕರ್ವ್ OA ಏನು ಹೇಳುತ್ತೆ ಅಂದರೆ ಫೇಸ್ ಸಿಸ್ಟಮಲ್ಲಿ ಈಗ ಫೇಸ್ ಡಯಾಗ್ರಾಮ್ ಆಫ್ ವಾಟರ್ ಸಿಸ್ಟಮ್ ಬರೆದಾಗ ನಾವು ಆಲ್ 7 ಫೇಸ್ ಈಕ್ವಿಲಿಬ್ರಿಯಮ್ನ ಬರಿತಾ ಹೋಗ್ತೀವಿ. ಸೊ ಅದರಲ್ಲಿ ನನಗೆ ಮೊದಲನೇ ಬರುವಂಥದ್ದು OA ತೊಗೊಳ್ಳೋಣ. ನಾನು ಮುಂಚೆನೇ ಹೇಳ್ದಂಗೆ ನಮ್ಮದು ಫೋಕಲ್ ಪಾಯಿಂಟ್ ಆಫ್ ದಿ ಫೇಸ್ ಡಯಾಗ್ರಾಮ್ ಯಾವುದು ಅಂದರೆ O ಇರುತ್ತೆ, ವೇರ್ ಆಲ್ ದಿ 3 ಫೇಸಸ್ ಗೋಯಿಂಗ್ ಟು ಕೋ ಎಕ್ಸಿಸ್ಟ್. ಸೊ ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, O ಅಂತ ಕರಿತೀನಿ. ಆ O ಪಾಯಿಂಟಿಂದ ನಾನು ಕನ್ಸಿಡರ್ ಮಾಡಿಕೊಂಡು ಅದನ್ನು ಏನು ಮಾಡ್ತಾ ಹೋಗ್ತೀನಿ ಅಂತಂದರೆ ಹೀಟ್ ಮಾಡ್ತಾ ಹೋಗ್ತೀನಿ ಅಂತ ಇಟ್ಕೊಳ್ಳೋಣ. ಟೆಂಪ್ರೇಚರ್ನ ರೈಸ್ ಮಾಡ್ತಾ ಹೋಗ್ತೀನಿ ಅಂತ ಇಟ್ಕೊಳ್ಳೋಣ. ಸೊ ಟೆಂಪ್ರೇಚರ್ನ ರೈಸ್ ಮಾಡ್ತಾ ಹೋದಾಗ ಏನು ಕರ್ವ್ ಬರುತ್ತಲ್ಲ, ಆ ಕರ್ವ್ಗೆ ನಾನು ಏನಂತ ಕರಿತೀನಿ, OA ಕರ್ವ್ ಅಂತ ಕರಿತೀನಿ. OA ಕರ್ವಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ನಿಮ್ಮದು ಏನು ಲಿಕ್ವಿಡ್ ಇರುತ್ತಲ್ಲ ಅದೇನಾಗುತ್ತೆ, 100 ಡಿಗ್ರಿಗೆ ಬಂದ ತಕ್ಷಣ ಏನಾಗುತ್ತೆ, ಬಾಯ್ಲ್ ಆಗಿ ಶುರು ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಕರಿತೀವಿ. ಅದಾದಮೇಲೆ ಹೀಟ್ ಮಾಡ್ತಾನೆ ಇದ್ದರೆ ಅವಾಗ ಏನಾಗುತ್ತೆ ಅಂದರೆ ಆ ವಾಟರ್ ಇದ್ದಿದ್ದು ಏನಾಗುತ್ತೆ, ವೇಪರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಕರ್ವ್ಗೆ ನಾವೇನಂತ ಕರಿತೀವಿ, ವೇಪರೈಸೇಷನ್ ಕರ್ವ್ ಅಂತ ಕರಿತೀವಿ ಅಥವಾ ವೇಪರ್ ಪ್ರೆಷರ್ ಕರ್ವ್ ಆಫ್ ವಾಟರ್ ಅಂತ ಕರಿತೀವಿ. ವಾಟರ್ ಇದ್ದಿದ್ದು ಏನಾಗ್ತಾ ಇದೆ, ವೇಪರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಆ OA ಕರ್ವ್ ನಾವು ಏನಂತ ಕರಿತೀವಿ, ವೇಪರೈಸೇಷನ್ ಕರ್ವ್ ಅಂತ ಕರಿತೀವಿ. ಎವ್ರಿ ಪಾಯಿಂಟ್ ಆನ್ ದಟ್ ಕರ್ವ್ ಗೋಯಿಂಗ್ ಟು ಎಕ್ಸಿಸ್ಟ್ ಇನ್ 2 ಈಕ್ವಿಲಿಬ್ರಿಯಂ ಸ್ಟೇಟ್ಸಲ್ಲಿ ಇರುತ್ತೆ, 2 ಫೇಸಸಲ್ಲಿ ಇರುತ್ತೆ. ಒಂದು ವಾಟರ್ ಇರುತ್ತೆ, ಲಿಕ್ವಿಡ್ ವಾಟರ್ ಇರುತ್ತೆ, ಇನ್ನೊಂದು ಗೇಷಿಯಸ್ ವಾಟರ್ ಇರುತ್ತೆ ಅಥವಾ ವಾಟರ್ ವೇಪರ್ಸು. ವಾಟರ್ ಮತ್ತು ವಾಟರ್ ವೇಪರ್ಸು ದೇ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಂ. ಸೊ 2 ಫೇಸ್ ಇದು. ಸೊ ಅದು ಏನು 2 ಫೇಸ್ ಏನು ಬರ್ತೀವಲ್ಲ ಅದು ಏನಾಗ್ತಾ ಹೋಗುತ್ತೆ, ನನಗೆ ಕರ್ವ್ ಆಗ್ತಾ ಹೋಗುತ್ತೆ. ಸೊ ಎಗೇನ್ ಇದನ್ನು ನಾನು ಫೇಸ್ ರೂಲ್ನ ಅಪ್ಲೈ ಮಾಡಿಕೊಂಡ್ರೆ ಆವಾಗ ಏನದು, ಫೇಸ್ ರೂಲ್ನ ಅಪ್ಲೈ ಮಾಡಿದ್ರೆ F = C - P + 2 ಮಾಡಿದ್ರೆ ನನಗೆ F ಏನಾಗುತ್ತೆ, 1 ಬರುತ್ತೆ. ಸೊ ಇಟ್ ಈಸ್ ಡಿಪೆಂಡೆಂಟ್ ಆನ್ ಓನ್ಲಿ 1 ವೇರಿಯೇಬಲ್. ಸೊ ಯೂನಿವೇರಿಯಂಟು ಯಾವ್ದಾದ್ರು ಒಂದು ವೇರಿಯೇಬಲ್ ಮೇಲೆ ಅದು ಡಿಪೆಂಡೆಂಟ್ ಆಗಿರುತ್ತೆ OA. ಸೊ ಸಿನ್ಸ್ ಇಲ್ಲಿ ಏನಾಗ್ತಾ ಇದೆ, O ಇಂದ Aಗೆ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲೇನಾಗ್ತಿದೆ, ಲಿಕ್ವಿಡ್ ಇದ್ದಿದ್ದು ವೇಪರಾಗಿ ಕನ್ವರ್ಟ್ ಆಗ್ತಾ ಇದೆ. ಆ ಪ್ರೋಸೆಸ್ಗೆ ನಾವು ವೇಪರೈಸೇಷನ್ ಅಂತ ಅಂತೀವಿ. ಹಾಗಾಗಿ ಆ ಕರ್ವ್ಗೆ ನಾವೇನಂತ ಕರಿತೀವಿ, ವೇಪರೈಸೇಷನ್ ಕರ್ವ್ ಅಂತ ಕರೀತಾರೆ. ಅಥವಾ ಅದನ್ನು ವೇಪರ್ ಪ್ರೆಷರ್ ಕರ್ವ್ ಅಂತಲೂ ಕನ್ಸಿಡರ್ ಮಾಡ್ತಾರೆ, ವಿಚ್ ಈಸ್ ಅಬೋವ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಸೊ ನನಗೇನಾಗಿದೆ, ಐಸ್ ಇದೆ, ವಾಟರ್ ಇದೆ, ವಾಟರ್ ವೇಪರ್ಸ್ ಇದೆ, 3 ಸ್ಟೇಟು ಕೋ ಎಕ್ಸಿಸ್ಟ್ ಆಗ್ತಿದೆ ಇಲ್ಲಿ ಪಾಯಿಂಟ್ O. ಆ ಪಾಯಿಂಟ್ Oನಲ್ಲಿ ಏನು ಮಾಡ್ತಾ ಹೋಗ್ತೀನಿ, ನಾನು ಟೆಂಪ್ರೇಚರ್ನ ರೈಸ್ ಮಾಡ್ತಾ ಹೋಗ್ತೀನಿ. ಆ್ಯಸ್ ಅ ಟೆಂಪ್ರೇಚರ್ ರೈಸ್ ಇದೆ, ಯಾಕೆಂದರೆ ಆಲ್ ದೀಸ್ ಆರ್ ಯೂನಿವೇರಿಯಂಟ್, ಇಟ್ ಡಿಪೆಂಡ್ಸ್ ಆನ್ ಓನ್ಲಿ 1 ವೇರಿಯೇಬಲ್. ಸೊ ಹಾಗಾಗಿ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಏನಾಗ್ತಾ ಇರುತ್ತೆ ಅಂದರೆ ನಿಮ್ಮದು ಐಸ್ ಇದ್ದಿದ್ದು ಏನಾಗ್ತಾ ಇದೆ, ವಾಟರ್ ಇದ್ದಿದ್ದು ಏನಾಗ್ತಾ ಇದೆ, ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ವಾಟರ್ ವೇಪರ್ ಆಗಿ ಕನ್ವರ್ಟ್ ಎಲ್ಲಿ ತನಕ ಆಗುತ್ತೆ, O ಮತ್ತು A. ಅದು ಕರ್ವ್ ಏನು ಬರ್ತೀವಲ್ಲ ಆ ಕರ್ವ್ಗೆ ಏನಾಗುತ್ತೆ, ನನಗೆ ಎವ್ರಿ ಪಾಯಿಂಟ್ ಆಫ್ ದಟ್ ಕರ್ವ್ ಗೋಯಿಂಗ್ ಟು ರೆಪ್ರೆಸೆಂಟ್ ಬೋತ್
ವಾಟರ್ ಆ್ಯಂಡ್ ವೇಪರ್ ಈಕ್ವಿಲಿಬ್ರಿಯಮ್ ಇರುತ್ತೆ. ಆದರೆ ಆ ಪಾಯಿಂಟ್ ಎ ರೀಚ್ ಆದಮೇಲೆ ಏನು ಬರುತ್ತಲ್ಲ, ಆ ಪಾಯಿಂಟ್ ಎ ತನ್ನ ಏನಾಗುತ್ತೆ, ಎರಡು ಕೋ ಎಕ್ಸಿಸ್ಟ್ ಆಗ್ತಾ ಇರುತ್ತೆ. ಪಾಯಿಂಟ್ ಎ ಬಂದ ತಕ್ಷಣ ಬಿಹೈಂಡ್ ದಟ್ ಪಾಯಿಂಟ್ ದ ಲಿಕ್ವಿಡ್ ವಾಟರ್ ಡಸ್ ನಾಟ್ ಎಕ್ಸಿಸ್ಟ್, ಓನ್ಲಿ ದ ವೇಪರ್ ಪ್ರೆಷರ್ ಬರುತ್ತೆ. ಸೊ ದಟ್ ಈಸ್ ಅ ಮ್ಯಾಕ್ಸಿಮಮ್ ಟೆಂಪ್ರೇಚರ್. ಆ ಟೆಂಪ್ರೇಚರ್ ಬಂದ ತಕ್ಷಣವೇ ನಿಮ್ಮದು ಈಕ್ವಿಲಿಬ್ರಿಯಮಲ್ಲಿ ಇದ್ದಿದ್ದು ಏನಾಗುತ್ತೆ ಅಂದರೆ ಒಂದು ಫೇಸು ಡಿಸಪಿಯರ್ ಆಗುತ್ತೆ, ಒಂದು ಮಾತ್ರ ಉಳ್ಕೊಳ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ಫೇಸ್ ರೂಲ್. ನಮಗೆ ಎಲ್ಲಿ ಯಾವಾಗ ಅದು ಡಿಸಪಿಯರ್ ಆಗುತ್ತೆ, ಯಾವಾಗ ಅಪಿಯರ್ ಆಗುತ್ತೆ, ನನ್ನ ಮೆಟಲರ್ಜಿಕಲ್ ಪ್ರೊಸೆಸರ್ ಅದನ್ನು ನನಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಈ ಕರ್ವ್ಗೆ ನಾನು ಏನಂತ ಕರಿತೀನಿ, OA ಕರ್ವ್ ಅಂತ ಹೇಳ್ತೀನಿ. ಎಗೇನ್ ವಾಟರ್ ಸಿಸ್ಟಮ್ಗೆ ನನಗೆ ಒಟ್ಟು 7 ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಸ್ಟೇಟ್ಸ್ ಇದೆ. ಸೊ 7 ಸೇರಿಸಿ ನಾನು ಏನು ಮಾಡಬೇಕು, ಒಂದು ಗ್ರಾಫ್ ಬರೀಬೇಕು. ಆ ಗ್ರಾಫ್ಗೆ ಏನಂತ ಕರಿತೀನಿ ನಾನು, ಫೇಸ್ ಡಯಾಗ್ರಾಮ್ ಆಫ್ ವಾಟರ್ ಸಿಸ್ಟಮ್ ಅಂತ ಹೇಳ್ತೀನಿ. ಸೊ ಅದರಲ್ಲಿ ನಿಮಗೆ 3 ಸಿಂಗಲ್ ಕಾಂಪೊನೆಂಟ್ ಬರುತ್ತೆ, 3 ಡಬಲ್ ಕಾಂಪೊನೆಂಟ್ ಡಬಲ್ ಫೇಸ್ ಬರುತ್ತೆ, ಒಂದು ಟ್ರಿಪಲ್ ಕಾಂಪೊನೆಂಟ್ ಫೇಸ್ ಬರುತ್ತೆ. ಸೊ ನಿಮಗೆ ಕರ್ವ್ ಏನು ಬರುತ್ತಲ್ಲ, ಕರ್ವ್ ಏನಾಗಿದೆ ಅಂದರೆ ಡಬಲ್, ಅದೇ 2 ಫೇಸ್ ಡಯಾಗ್ರಾಮ್ಗೆಲ್ಲ ನಿಮಗೆ ಕರ್ವು ಬರ್ತಾ ಹೋಗುತ್ತೆ. ಈಗ ಎರಡನೇ ಕರ್ವ್ ತಗೊಳ್ಳೋಣ. ಅದಕ್ಕೆ ನಾನು OB ಅಂತ ಕರಿತೀನಿ. ಈ OB ಕರ್ವ್ ಏನಾಗುತ್ತೆ ಅಂತಂದರೆ, O ಇಂದ ಬಿಗೆ ನೋಡ್ಕೊಳ್ಳಿ, ಎಲ್ಲಿದೆ O ಎಲ್ಲಿದೆ B ಅಂತ ನೀವು ನೋಡ್ಕೊಳ್ಳಿ. O ಇಂದ ಬಿಗೆ ಏನಾಗ್ತಿದೆ, ನಾನು ಟೆಂಪ್ರೇಚರ್ನ ಏನು ಮಾಡ್ತಾ ಇದ್ದೀನಿ, ಡಿಕ್ರೀಸ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ಸೊ ಟೆಂಪ್ರೇಚರ್ ಡಿಕ್ರೀಸ್ ಮಾಡಿದಾಗ ನಿಮ್ಮದು ಲಿಕ್ವಿಡ್ ವಾಟರ್ ಏನಿರುತ್ತಲ್ಲ, ವಾಟರ್ ಏನಾಗುತ್ತೆ, ಅದು ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲೇನಾಗ್ತಾ ಇದೆ, ಅಲ್ಲಿ ಸಬ್ಲಿಮೇಷನ್ ಆಗ್ತಾ ಇದೆ. ಹಾಗಾಗಿ ಈ ಕರ್ವ್ ನಾನು ಏನಂತ ಕರಿತೀನಿ, ಸಬ್ಲಿಮೇಷನ್ ಕರ್ವ್ ಅಂತ ನಾನಿಲ್ಲಿ ಕರಿತಾ ಹೋಗ್ತೀನಿ. ಸೊ ನಿಮ್ದು ಏನಾಗ್ತಿದೆ, ವಾಟರ್ ವೇಪರ್ ಇದ್ದಿದ್ದು ಏನಾಗ್ತಾ ಇದೆ, ಇಲ್ಲಿ ಐಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಇದನ್ನ ಏನಂತ ಕರಿತೀನಿ, ಸಬ್ಲಿಮೇಷನ್. ಆ ಪ್ರೋಸೆಸ್ಗೆ ಸಬ್ಲಿಮೇಷನ್ ಅಂತ ಕರಿತೀನಿ. ಹಾಗಾಗಿ ಆ ಕರ್ವ್ಗೆ ನಾನು ಏನಂತ ಕರಿತೀನಿ, ಸಬ್ಲಿಮೇಷನ್ ಕರ್ವ್ ಅಂತ ನಾನಿಲ್ಲಿ ಕರಿತಾ ಹೋಗ್ತೀನಿ. OB ಕರ್ವ್ ಶೋಸ್ ದಿ ವೇರಿಯೇಷನ್ ಆಫ್ ದಿ ವೇಪರ್ ಪ್ರೆಷರ್ ಆಫ್ ಐಸ್ ವಿತ್ ಟೆಂಪ್ರೇಚರ್. ವೇಪರ್ ಪ್ರೆಷರ್ ಆಫ್ ದಿ ಐಸ್ ವಿತ್ ಟೆಂಪ್ರೇಚರ್ ಏನು ವೇರಿ ಆಗುತ್ತೆ ಅನ್ನೋದನ್ನ ನನಗಲ್ಲಿ ಅದು ತೋರಿಸ್ತಾ ಹೋಗುತ್ತೆ. ಸೊ ಎವ್ರಿ ಪಾಯಿಂಟ್ on the curve OB indicate 2 stages of water in equilibrium. One is water vapor, other one is ice. ಸೊ ಅವೆರಡರ ಮಧ್ಯೆ ಏನು ಈಕ್ವಿಲಿಬ್ರಿಯಮ್ ಇದೆಯಲ್ಲ ಅದನ್ನು ಅದು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಏಕೆಂದರೆ ಆ B ಆದಮೇಲೆ ಏನಾಗುತ್ತಲ್ಲ, ಇಂಡಿಕೇಟ್ಸ್ ದ ಟೆಂಪ್ರೇಚರ್ -273 ಡಿಗ್ರಿ ಸೆಂಟಿಗ್ರೇಡ್ ಇದೆಯಲ್ಲ, ಬಿಹೈಂಡ್ ದಟ್ ಪಾಯಿಂಟ್ ದ ವಾಟರ್ ವೇಪರ್ ಡಸ್ ನಾಟ್ ಎಕ್ಸಿಸ್ಟ್, ಓನ್ಲಿ ಐಸ್ ವಿಲ್ ಬಿ ಎಕ್ಸಿಸ್ಟಿಂಗ್. ಸೊ ಆ ಥರ ಗ್ರಾಫ್ಗೆ ನಾನು ಏನಂತ ಕರಿತೀನಿ ಅಂತಂದರೆ OB ಕರ್ವ್ ಅಂತ ಹೇಳ್ತೀನಿ. ಅಗೇನ್ ಇದು ನನಗೆ 2 ಸ್ಟೇಜ್ ಕರ್ವ್ನ, 2 ಫೇಸ್ ಕರ್ವ್ನ ನಾನು 2 ಫೇಸ್ ಸಿಸ್ಟಮ್ನ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಒಟ್ಟು 7 ಸ್ಟೇಬಲ್ ಸಿಸ್ಟಮ್ಸ್ ಇದೆ. ಅದರಲ್ಲಿ 3 ಕರ್ವ್ ಬರುತ್ತೆ, 3 ಕರ್ವ್ ಬರುತ್ತೆ, 3 ಏರಿಯಾ ಬರುತ್ತೆ, ಮತ್ತು 1 ಪಾಯಿಂಟ್ ಬರುತ್ತೆ. ಆ ಪಾಯಿಂಟ್ ಯಾವುದು ಅಂದರೆ ಟ್ರಿಪಲ್ ಪಾಯಿಂಟ್ O, ಅದೇ ನಂತರ ಪಾಯಿಂಟ್. ಆ ಥರ ಈಗ ಇನ್ನೊಂದು ಕರ್ವ್ ತೊಗೊಳ್ಳೋಣ, OC ಅಂತ ತೊಗೊಳ್ಳೋಣ. ಏಕೆಂದ್ರೆ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಈಗ ಏನಾಗಿದೆ, ಆಕ್ಸಿಜನ್ ಇದೆ. ಆಲ್ ದೀಸ್ ಕರ್ವ್ಸ್ ಆರ್ ಯೂನಿವೇರಿಯಂಟ್. ನಾನು ಫೇಸ್ ರೂಲ್ನ ಅಪ್ಲೈ ಮಾಡಿದ್ರೆ ಅದೇನದು C-P+2 ಹಾಕ್ಕೊಂಡ್ರೆ ಫ್ರೀಡಮ್ ಆಫ್ ಡಿಗ್ರಿ ಆಫ್ ಫ್ರೀಡಮ್ ಏನು ಬರುತ್ತೆ, ನನಗೆ ಎಲ್ಲದಕ್ಕೂ 1 ಬರುತ್ತೆ. ಸೊ ಆಲ್ ದೀಸ್ ಆರ್ ಡಿಪೆಂಡೆಂಟ್ ಆನ್ ಓನ್ಲಿ 1 ವೇರಿಯೇಬಲ್. ಐದರ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಲ್ಲಾಂದರೆ ಪ್ರೆಷರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಮುಂಚೆ 2 ಹೇಳಿದ್ನಲ್ಲ, ಅವೆರಡು ಏನಾಗಿತ್ತು, ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿತ್ತು. ಈಗ ನಾವಿಲ್ಲಿ OC ತೊಗೊಳ್ಳೋಣ. O ಇಂದ ಏನಾಗ್ತಿದೆ ನನಗೆ, ಈಗ ನಂದು ಲಿಕ್ವಿಡ್ ಇದೆ. ಆ ಲಿಕ್ವಿಡ್ನ ಏನು ಮಾಡ್ತಾ ಇದ್ದೀನಿ ನಾನು, ಪ್ರೆಷರ್ ಫ್ಯಾಕ್ಟ್ರಿಗೆ ಮಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ಆ ಲಿಕ್ವಿಡ್ ಇದ್ದಿದ್ದು ಏನಾಗ್ತಾ ಇದೆ ನನಗೆ, ಐಸ್ ಇದ್ದಿದ್ದು ಏನಾಗ್ತಾ ಇದೆ, ಅಲ್ಲಿ ಮೆಲ್ಟ್ ಆಗ್ತಾ ಇದೆ. ಆ ಕರ್ವ್ಗೆ, ಆ ರಿಯಾಕ್ಷನ್ಗೆ ನಾನು ಮೆಲ್ಟಿಂಗ್ ಅಂತ ಹೇಳ್ತೀನಿ, ಫ್ಯೂಷನ್ ಅಂತೀನಿ, ಇಲ್ಲಾಂದರೆ ಫ್ರೀಸಿಂಗ್ ಅಂತ ಹೇಳ್ತೀನಿ. ಫ್ರೀಸಿಂಗ್ ಕರ್ವ್ ಆಫ್ ದಿ ಐಸ್ ಅಂತ ಹೇಳ್ತೀನಿ. ಸೊ ಹಂಗಾಗಿ ಏನಾಗ್ತಿದೆ, ಆ ಕರ್ವ್ಗೆ ನಾನು ಏನಂತ ಕರಿತೀನಿ, ಫ್ರೀಸಿಂಗ್ ಕರ್ವ್ ಅಂತೀನಿ, ಮೆಲ್ಟಿಂಗ್ ಕರ್ವ್ ಅಂತೀನಿ, ಇಲ್ಲಾಂದರೆ ಫ್ಯೂಷನ್ ಕರ್ವ್ ಅಂತ ಹೇಳ್ತೀನಿ. ಸೊ ಅದು ಆ್ಯಕ್ಚುಲಿ ಏನಾಗುತ್ತೆ, ನೆಗೆಟಿವ್ ಸ್ಲೋಪ್ ಆಗುತ್ತೆ, ಬಿಕಾಸ್ ಇಟ್ಸ್ ಇನ್ಕ್ಲೈನ್ ಟುವರ್ಡ್ಸ್ ದಿ ಪ್ರೆಷರ್ ಆಕ್ಸಿಸ್. ಪ್ರೆಷರ್ ಆಕ್ಸಿಸ್ ಕಡೆಗೆ ಅದೇನಾಗ್ತಿದೆ, ಅದು ಇನ್ಕ್ಲೈನ್ ಆಗ್ತಿದೆ. ಎವ್ರಿ ಪಾಯಿಂಟ್ ಆನ್ ದಿ ಕರ್ವ್ OC ಇಂಡಿಕೇಟ್ 2 ಸ್ಟೇಜಸ್ ಆಫ್ ವಾಟರ್ ಇನ್ ಈಕ್ವಿಲಿಬ್ರಿಯಮ್. ಒಂದು ಐಸ್ ಆಗಿದೆ, ಇನ್ನೊಂದು ವಾಟರ್ ಆಗಿದೆ. ಸೊ ಅದನ್ನು ಅದು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ನೋಡ್ಕೊಳ್ಳಿ, OC ಎಲ್ಲಿ ಬರುತ್ತೆ ಅಂತ, ದಟ್ ಇಸ್ ಇನ್ಕ್ಲೈನ್ ಟುವರ್ಡ್ಸ್ ದಿ ಪ್ರೆಷರ್ ಆಕ್ಸಿಸ್ಗೆ ಆಗ್ತಾ ಇದೆ. ಈ ಪ್ರೋಸೆಸ್ಗೆ ನಾವು ಫ್ರೀಸಿಂಗ್ ಅಥವಾ ಮೆಲ್ಟಿಂಗ್ ಅಂತ ಕರೆಯೋದಕ್ಕೋಸ್ಕರ ಈ ಕರ್ವ್ಗೆ ಏನಂತ ಕರಿತೀನಿ, ಫ್ರೀಸಿಂಗ್ ಅಥವಾ ಮೆಲ್ಟಿಂಗ್ ಅಂತ ನಾನು ಅದನ್ನು ಹೇಳ್ತಾ ಹೋಗ್ತೀನಿ. ಇದು ಎಲ್ಲ ಸ್ಟೇಬಲ್ ಕರ್ವ್ ಆಯಿತು. ಇದು ಅಲ್ದಲ್ಲೇ ಇನ್ನೊಂದು ಕರ್ವ್ ಬರುತ್ತೆ, ವಿಚ್ ಇಸ್ ಕಾಲ್ಡ್ ಆಸ್ ಮೆಟಾಸ್ಟೇಬಲ್ ಕರ್ವ್ ಅಂತ ಅದನ್ನು ಹೇಳ್ತಾರೆ ಅವರು. ದ ಕರ್ವ್ OA ಇಸ್ ಕಾಲ್ಡ್ ಆಸ್ ಎ ಸೂಪರ್ ಕೂಲ್ಡ್ ಸ್ಟೇಟ್. ಅನ್ಸ್ಟೇಬಲ್ ಆಗುತ್ತೆ, ಇಮಿಡಿಯೇಟ್ಲಿ ಕನ್ವರ್ಟೆಡ್ ಇಂಟು ಎ ಸಾಲಿಡ್ ಸ್ಟೇಟ್. ಸೊ OAನು ಏನಾಗುತ್ತೆ, ನನಗೆ ಈಕ್ವಿಲಿಬ್ರಿಯಮಲ್ಲಿ ಇರುತ್ತೆ, ಬಟ್ ಹೈಲಿ ಅನ್ಸ್ಟೇಬಲ್ ಆಗಿರುತ್ತೆ. ಸೊ ಇಮಿಡಿಯೇಟ್ಲಿ ಅದೇನಾಗುತ್ತೆ, ಸಾಲಿಡ್ ಸ್ಟೇಟ್ಗೆ ಕನ್ವರ್ಟ್ ಆಗಿಬಿಡುತ್ತೆ. ಸೊ OA ಇಂಡಿಕೇಟ್ಸ್ ದಟ್ ಇಟ್ ಈಸ್ ಪಾಸಿಬಲ್ ಟು ಕೂಲ್ ದ ಲಿಕ್ವಿಡ್ ವಾಟರ್ ಬಿಲೋ ದಿ ಪಾಯಿಂಟ್ O ವಿತೌಟ್ ಸಾಲಿಡಿಫಿಕೇಶನ್. ಸಾಲಿಡ್ ಆಗ್ದಲೇ
ನಾನು ಅದನ್ನು ಕೂಲ್ ಮಾಡೋಕ್ಕೆ ಸಾಧ್ಯನಾ ಅಂತಂದರೆ ಸಾಧ್ಯ. ಸೊ ಆ ಕರ್ವ್ಗೆ ನಾವೇನಂತ ಕರಿತೀವಿ, ಮೆಟಾಸ್ಟೇಬಲ್ ಕರ್ವ್ ಅಂತ ಕರಿತೀವಿ, OA ಅಂತ ಹೇಳ್ತೀವಿ. ಮೆಟಾಸ್ಟೇಬಲ್ ಅಂತ ಯಾಕೆ ಅಂತೀವಿ ಅಂದರೆ ಇಟ್ ಈಸ್ ನಾಟ್ ಸ್ಟೇಬಲ್, ಸೊ ಇಮಿಡಿಯೇಟ್ಲಿ ಇಟ್ ಗೆಟ್ ಕನ್ವರ್ಟ್ ಇಂಟು ಸಮ್ ಅದರ್ ಫಾರ್ಮ್. ಹಾಗಾಗಿ ಇದನ್ನು ನಾನು ಮೆಟಾಸ್ಟೇಬಲ್ ಕರ್ವ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿದೆ OA ಏನಿದಿಲ್ಲ ಅದಕ್ಕೆ ಏನಂತ ಕರಿತೀನಿ ನಾನು, ಮೆಟಾಸ್ಟೇಬಲ್ ಕರ್ವ್ ಅಂತ ಕರಿತೀನಿ. ಇದರ ಸೂಪರ್ ಕೂಲಿಂಗ್ ಅಂತ ಹೇಳ್ತಾ ಹೋಗ್ತೀನಿ. ಇದು 3 ಕರ್ವ್ ಆಯಿತು. ಈಗ ನಾನು ಏನು ಮಾಡಬೇಕು, 3 ಏರಿಯಾ ಕನ್ಸಿಡರ್ ಮಾಡ್ಕೋಬೇಕು. ಏರಿಯಾ ಕನ್ಸಿಡರ್ ಮಾಡ್ಕೋಬೇಕು ಅಂತಂದರೆ ನಾನು ಏನು ಮಾಡಬೇಕಾಗತ್ತೆ, ಸಿಂಗಲ್ ಫೇಸನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಸಿಂಗಲ್ ಫೇಸ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ, ಸೊ ಫೇಸ್ ರೂಲ್ನ ಅಪ್ಲೈ ಮಾಡಿದ್ರೆ F = C - P + 2ನ ಅಪ್ಲೈ ಮಾಡ್ಕೊಳ್ತಾ ಹೋದರೆ ನಿಮಗೆ ಈ ಏರಿಯಾ ಏನು ಬರುತ್ತಲ್ಲ ಆವಾಗ ಏನಾಗುತ್ತೆ, ಅದೆಲ್ಲನೂ ಬೈ ವೇರಿಯಂಟ್ ಆಗುತ್ತೆ. ಸೊ ಬೈ ವೇರಿಯಂಟ್ ಅಂದರೆ ಏನಾಗುತ್ತೆ, 2 ಪಾಯಿಂಟ್ ಮೇಲೆ ಅದೇನಾಗುತ್ತೆ ಡಿಪೆಂಡೆಂಟ್ ಆಗ್ತಾ ಇರುತ್ತೆ. ಈಗ ಕೇರ್ಫುಲ್ಲಾಗಿ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಈಗ ನಿಮಗೆ ಪಾಯಿಂಟ್ O ಏರಿಯಾ O ಅಥವಾ AOB ಇದೆಯಲ್ಲ, ಅಂಡರ್ ದಟ್ ದ ಏರಿಯಾ ಅಂಡರ್ ದ ಕರ್ವ್ AOB ಏನಿದೆಯಲ್ಲ ಅದೇನಾಗಿರುತ್ತೆ, ಬೈ ವೇರಿಯಂಟ್ ಆಗಿರುತ್ತೆ. ಬೋತ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಶುಡ್ ಬಿ ಡಿಫೈನ್ಡ್ ಟು ಎಕ್ಸ್ಪ್ಲೈನ್ ದಿ ಕಂಪ್ಲೀಟ್ ಸಿಸ್ಟಮ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಟೆಂಪ್ರೇಚರ್ ಎಷ್ಟು, ಪ್ರೆಷರ್ ಎಷ್ಟು ಅಂತ ಹೇಳಬೇಕು. ರೆಪ್ರೆಸೆಂಟ್ ದಿ ವೇಪರ್ ಸ್ಟೇಟ್. ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ವೇಪರ್ ಸ್ಟೇಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದೇ ರೀತಿ ಏರಿಯಾ ಅಂಡರ್ AOC ತೊಗೊಳ್ಳೋಣ. ಅವಾಗ ಏನಾಗುತ್ತೆ ಅಂತ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. AOC ಎಲ್ಲಿದೆ ಅಂತ ತೊಗೊಳ್ಳೋಣ. ಇದು ಅಗೇನ್ ಆಲ್ ದಿ areas are bivariant, all the curves are univariant. So bivariant, both temperature and pressure should be defined. So ಇದಕ್ಕೆ ಏನಂತ ಕರಿತೀವಿ ನಾವು, ಲಿಕ್ವಿಡ್ ಸ್ಟೇಟ್ ಅಂತ ಕರಿತೀವಿ. ಅದೇ ಥರ ಇನ್ನೊಂದಿದೆ BOC ಅಂತ ಕರಿತೀವಿ. ಆ BOCನಲ್ಲಿ ಏನಾಗುತ್ತೆ, ಸಾಲಿಡ್ ಸ್ಟೇಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಗೇನ್ ದಿಸ್ ಇಸ್ ಆಲ್ಸೋ ಬೈವೇರಿಯಂಟ್, ಬೋತ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಡಿಫೈನ್ಡ್ ಟುಗೆದರ್, ಎರಡು ಒಂದೇ ಕಡೆಗೆ ಇರುತ್ತೆ. ಇದಲ್ಲದೆ ನನಗೆ ಇನ್ನೊಂದು ಪಾಯಿಂಟ್ ಇದೆ. ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಟ್ರಿಪಲ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಕರ್ವ್ OA ಇರ್ಬೋದು, OC ಇರ್ಬೋದು, OB ಇರ್ಬೋದು. ಆ ಮೂರು ಬೋತ್ ಆಲ್ ದಿ ತ್ರೀ ಲೈನ್ಸಸ್ ಅಥವಾ ಆಲ್ ದಿ 3 ಕರ್ವ್ಸ್ ವಿಲ್ ಮೀಟ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಟ್ರಿಪಲ್ ಪಾಯಿಂಟ್ ಅಂತ ಹೇಳ್ತೀನಿ. ಇದೇನು ಅಂದರೆ ನಾನ್ ವೇರಿಯಂಟ್, ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ, ಬಟ್ ಇಟ್ ಡಿಪೆಂಡ್ಸ್ ಅಟ್ ಎ ಪರ್ಟಿಕ್ಯುಲರ್ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಎಷ್ಟಿರುತ್ತೆ ಅಂದರೆ 0.0075 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಪ್ರೆಷರ್ ಎಷ್ಟಿರುತ್ತೆ ಅಂದರೆ 4.58 mm ಆಫ್ ಮರ್ಕ್ಯುರಿ. ಸೊ ಆ ಪ್ರೆಷರಲ್ಲಿ ಆಲ್ ದಿ 3 ಫೇಸಸ್ ವಿಲ್ ಕೋ ಎಕ್ಸಿಸ್ಟ್. ಸೊ ಆ ಪಾಯಿಂಟ್ಗೆ ನಾನು ಏನಂತ ಕರಿತೀನಿ, ಟ್ರಿಪಲ್ ಪಾಯಿಂಟ್ ಅಂತ ಹೇಳ್ತೀನಿ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಮತ್ತೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮದು ವಾಟರ್ ಸಿಸ್ಟಮ್ ಏನಿದೆಯಲ್ಲ ಅದು ಸಿಂಗಲ್ ಕಾಂಪೊನೆಂಟ್ 3 ಫೇಸ್ ಸಿಸ್ಟಮ್. ಕಾಂಪೊನೆಂಟ್ ಯಾಕೆ ಒಂದೇ ಅಂತಂದರೆ 3 ಫೇಸ್ಗಳು ಯಾವುದು ಅಂತಂದರೆ ಐಸ್, ಸಾಲಿಡ್ ವಾಟರ್ ಐಸ್ ಅಂತ ಕರಿತೀವಿ, ಲಿಕ್ವಿಡ್ ವಾಟರ್ ಅಂತ ಕರಿತೀವಿ, ಗೇಷಿಯಸ್ ವಾಟರ್ ವೇಪರ್ ಅಂತೀವಿ. ಈ 3 ಬೇರೆ ಬೇರೆ ಫೇಸಸ್ ಇದೆ. ಬಟ್ ಆಲ್ ದೀಸ್ ಫೇಸಸ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಕೆಮಿಕಲ್ ಕಾಂಪೋಸಿಷನ್ ಆ್ಯಂಡ್ ದೇ ರೆಪ್ರೆಸೆಂಟೆಡ್ ಬೈ ಎ ಸೇಮ್ ಫಾರ್ಮುಲಾ. ಹಾಗಾಗಿ ಸಿಂಗಲ್ ಕಾಂಪೊನೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಸಿಂಗಲ್ ಕಾಂಪೊನೆಂಟ್ ಸಿಸ್ಟಮ್ ಇದೆ. ಆದರೆ ಇದೇನಾಗಿರ್ಬೋದು ಅಂತಂದರೆ ಆ ಫೇಸ್ಗಳು ಏನಿದೆಯಲ್ಲ, 3 ಫೇಸಸ್ ಇದೆಯಲ್ಲ, ಅದೇನಾಗಿರ್ಬೋದು ಅಂದರೆ ಇಂಡಿಪೆಂಡೆಂಟಾಗಿ ಎಕ್ಸಿಸ್ಟ್ ಆಗಿರ್ಬೋದು, ಅಥವಾ ಏನಾಗ್ಬೋದು ಕೋ ಎಕ್ಸಿಸ್ಟ್ ಆಗ್ಬೋದು, ಅಥವಾ ಆಲ್ ದಿ 3 ಟುಗೆದರ್ ಇರ್ಬೋದು. ಸೊ ಹಾಗಾಗಿ ನನಗೆ 7 ಡಿಫ್ರೆಂಟ್ ಈಕ್ವಿಲಿಬ್ರಿಯಂ ಸ್ಟೇಟು ಬರ್ತಾ ಹೋಗುತ್ತೆ ನನಗೆ. ಸೊ ಆಲ್ 7 ಈಕ್ವಿಲಿಬ್ರಿಯಂ ಸ್ಟೇಟ್ನ ಒಂದು ಗ್ರಾಫಲ್ಲಿ ನಾನು ಬರೀತಾ ಹೋಗ್ತೀನಲ್ಲ, ಆ ಗ್ರಾಫ್ಗೆ ನಾನು ಏನಂತ ಕರಿತೀನಿ, ಫೇಸ್ ಡಯಾಗ್ರಾಮ್ ಅಂತ ಕರಿತೀನಿ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಈಗ ಸಿಂಗಲ್ ಫೇಸ್ದು 3 ಬರುತ್ತೆ, ಅದೇ 2 ಫೇಸ್ದು 3 ಬರುತ್ತೆ, ಮತ್ತು 3 ಫೇಸ್ದು 1 ಬರುತ್ತೆ. ಆ ಸಿಂಗಲ್ ಫೇಸ್ ಏನು ಬರುತ್ತಲ್ಲ ಅದಕ್ಕೆ ನಾನೇನಂತ ಸಿಂಗಲ್ ಫೇಸ್ದು ಏನು ಬರುತ್ತಲ್ಲ ಅದಕ್ಕೆ ನಾನೇನಂತ ಕರಿತೀನಿ, ಕರ್ವ್ ಅಂತ ಕರಿತೀನಿ. ಸಿಂಗಲ್ ಫೇಸ್ ಏನು ಬರುತ್ತಲ್ಲ ಅದಕ್ಕೆ ಏರಿಯಾ ಅಂತ ಕರಿತೀನಿ. 2 ಫೇಸ್ ಏನು ಬರುತ್ತಲ್ಲ ಅದಕ್ಕೆ ಕರ್ವ್ ಅಂತ ಕರಿತೀನಿ. 3 ಫೇಸ್ ಏನು ಬರುತ್ತಲ್ಲ ಅದಕ್ಕೆ ಪಾಯಿಂಟ್ ಅಂತ ಕರಿತೀನಿ. ಸೊ ಈಗ ಪಾಯಿಂಟ್ ಅಂದರೆ ಟ್ರಿಪಲ್ ಪಾಯಿಂಟ್ ಬರುತ್ತೆ. ಅದೇನಾಗಿರುತ್ತೆ, ನಾನ್ ವೇರಿಯಂಟ್, ಯಾವ್ದ ಮೇಲೂ ಡಿಪೆಂಡೆಂಟ್ ಆಗಿಲ್ಲ. ಆದರೆ ನೀವು ಕರ್ವ್ನ ತೊಗೊಂಡ್ರೆ ಇದು ಬೈ ವೇರಿಯಂಟ್, ಇದು 2 ಮೇಲೂ ಡಿಪೆಂಡ್ ಆಗುತ್ತೆ, ಟೆಂಪ್ರೇಚರ್ ಮೇಲೂ ಡಿಪೆಂಡ್ ಆಗುತ್ತೆ, ಪ್ರೆಷರ್ ಮೇಲೂ ಡಿಪೆಂಡ್ ಆಗುತ್ತೆ. ಏರಿಯಾ ಕನ್ಸಿಡರ್ ಮಾಡಿಕೊಂಡ್ರೆ ಡಿಪೆಂಡ್ ಅಪಾನ್ ಓನ್ಲಿ 1, ಬೇಕಂದರೆ ಡಿಗ್ರಿ ಆಫ್ ಫ್ರೀಡಮ್ ಏನಾಗುತ್ತೆ 1 ಆಗಿದೆ, ಅದು ಯೂನಿವೇರಿಯಂಟ್ ಆಗಿ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಈ ಆಲ್ 7 ಸ್ಟೇಟ್ ಏನಿದೆಯಲ್ಲ, 7 ಸ್ಟೇಟ್ಸ್ ಆಫ್ ಈಕ್ವಿಲಿಬ್ರಿಯಂ ಇದೆಯಲ್ಲ, ಎಲ್ಲ ಸೇರಿಸಿ ಒಂದು ಗ್ರಾಫ್ ಮಾಡ್ತೀನಲ್ಲ, ಆ ಗ್ರಾಫ್ಗೆ ನಾನು ಏನಂತ ಕರಿತೀನಿ, ಫೇಸ್ ಡಯಾಗ್ರಾಮ್ ಅಂತ ಹೇಳ್ತೀನಿ. ನೋಡೋದಕ್ಕೆ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಕಷ್ಟ ಅನಿಸುತ್ತೆ, ಅರ್ಥ ಮಾಡ್ಕೊಳ್ಳಿ. ಒಂದರಲ್ಲಿ ವೇಪರೈಸೇಷನ್ ಆಗ್ತಿದೆ, ಒಂದು ಕಡೆ ಸಬ್ಲಿಮೇಷನ್ ಆಗ್ತಿದೆ, ಒಂದು ಕಡೆ ಮೆಲ್ಟಿಂಗ್ ಆಗ್ತಿದೆ. ಸೊ ಟೆಂಪ್ರೇಚರ್ನ ವೇರಿ ಮಾಡ್ದಂಗೆ, ಪ್ರೆಷರ್ನ ವೇರಿ ಮಾಡ್ದಂಗೆ ಅದೇನಾಗ್ತಾ ಹೋಗುತ್ತೆ, ಆ ಫೇಸ್ಗಳು ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಒಂದು ಕಡೆಗೆ ವೇಪರೈಸೇಷನ್ ಕರ್ವ್ ಬರುತ್ತೆ, ಇನ್ನೊಂದು ಕಡೆಗೆ ಸಬ್ಲಿಮೇಷನ್ ಕರ್ವ್ ಬರುತ್ತೆ, ಇನ್ನೊಂದು ಕಡೆಗೆ ಫ್ರೀಸಿಂಗ್ ಅಥವಾ ಮೆಲ್ಟಿಂಗ್ ಪಾಯಿಂಟ್ ಕರ್ವ್ ಬರುತ್ತೆ. ಸೊ ಎಲ್ಲ ಕರ್ವ್ಗಳನ್ನೂ ಸೇರಿಸಿ
ಅಥವಾ ಎಲ್ಲ 7 ಈಕ್ವಿಲಿಬ್ರಿಯಂ ಸ್ಟೇಟ್ನ ಸೇರಿಸಿ ಒಂದು ಗ್ರಾಫ್ ಮಾಡ್ತೀವಲ್ಲ, ಆ ಗ್ರಾಫ್ಗೆ ನಾವೇನಂತ ಕರಿತೀವಿ ಅಂದರೆ ಫೇಸ್ ಡಯಾಗ್ರಾಮ್ ಆಫ್ ವಾಟರ್ ಸಿಸ್ಟಮ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.